ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ನೀವು ಜಿಯೋ ಅಲೆ ರೀಚಾರ್ಜ್ ಪ್ಲ್ಯಾನ್ನ ಹೇಗೆ ರೀಚಾರ್ಜ್ ಮಾಡೋದಂತ ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಬೆನಿಫಿಟ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಇದಕ್ಕೆ ಎಲಿಜಿಬಲ್ ಏನಂದರೆ ಫಸ್ಟು ನಿಮಗೆ ನಿಮ್ಮ ಜಿಯೋ ಸಿಮ್ಮಲ್ಲಿ ರೀಚಾರ್ಜ್ ಪ್ಲ್ಯಾನ್ ಎಕ್ಸ್ಪೈರ್ಡ್ ಆಗಿರಬೇಕು. ಸೊ ಇದು ಒಂದೇ ಎಲಿಜಿಬಲ್, ಆವಾಗಲೇ ನಿಮಗೆ ಆ ಪ್ಲ್ಯಾನ್ ನಿಮಗೆ ಅಪ್ಲಿಕೇಬಲ್ ಆಗೋದು. ಇಲ್ಲಾಂದರೆ ನಿಮಗೆ ಆ ಆಪ್ಷನ್ ಅನ್ನೋದು ಕಾಣಿಸೋದಿಲ್ಲ. ಸೊ ನೀವು ಪ್ಲ್ಯಾನ್ ಎಕ್ಸ್ಪೈರ್ಡ್ ಆದ ತಕ್ಷಣ ಆಮೇಲೆ ನೀವು ಈ ಜಿಯೋ.comಗೆ ಹೋಗಿ ಅಲ್ಲಿ ನೀವು ಆ ಆಪ್ಷನ್ನ ನೋಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ ಆಪ್ಷನ್ನು ಕಾಣಿಸಲ್ಲ. ನಿಮಗೆ ರೀಚಾರ್ಜ್ ಇವತ್ತು ಖಾಲಿ ಆಗೋದು, ನಾಳೆ ರೀಚಾರ್ಜ್ ಮಾಡೋಣ ಅಂತ ಆ ಥರ ಐಡಿಯಾದಲ್ಲಿದ್ದರೆ ಈ ಪ್ಲ್ಯಾನ್ ವರ್ಕ್ ಆಗೋಲ್ಲ. ಸೊ ಈ ಟ್ರಿಕ್ಸ್ನ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಯೂಸ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಶೇರ್ ಮಾಡಿ, ಗೊತ್ತಿಲ್ದಿರೋರಿಗೆ ಯೂಸ್ಫುಲ್ಲಾಗಿರುತ್ತೆ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಫಸ್ಟ್ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಜಿಯೋ.com ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನೀವು ಲಾಗಿನ್ ಕೊಟ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ 10 ಡಿಜಿಟ್ ಮೊಬೈಲ್ ಹಾಕಿದ ಮೇಲೆ ನಂಬರ್ ಹಾಕಿದ ತಕ್ಷಣ ನಿಮಗೆ ಜನರೇಟ್ OTP ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ 6 ಡಿಜಿಟ್ OTP ಅನ್ನೋದು ನಿಮಗೆ SMS ಆಗಿ ಬರುತ್ತೆ. ಸೊ ಆ ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದು ಎಂಟ್ರಿ ಆಗುತ್ತೆ. ಸೊ ಇಲ್ಲಿ ಅಲೋ ಅಂತ ಕೊಟ್ಬಿಟ್ಟು ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಹೇಳ್ತಾನೆ, ಇದು ಆಲ್ರೆಡಿ ರೀಚಾರ್ಜ್ ಇರೋ ನಂಬರ್. ಸೊ ಇದರಲ್ಲಿ ರೀಚಾರ್ಜ್ ಆಗಿದೆ. ಇದು ಈ ಸಿಮ್ಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಆಪ್ಷನ್ನ. ಅದು ಆಪ್ಷನ್ ಇರೋದಿಲ್ಲ, ನೀವು ವಿತೌಟ್ ರೀಚಾರ್ಜ್ ಮಾಡಿದ್ರೆ ಈ ಆಪ್ಷನ್ ನಿಮಗೆ ಸಿಗೋದು. ಸೊ ನಾನು ಈಗ ಇದು ಇಲ್ಲಿ ರೈಟ್ ಸೈಡಲ್ಲಿ ಹ್ಯೂಮನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರಾಲ್ ಮಾಡಿದ್ರೆ ಕೆಳಗೆ ನಿಮಗೆ ಅಲ್ಲಿ ಸರ್ವಿಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಆ ಸರ್ವಿಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಲಾಸ್ಟ್ ಆಫ್ ಟೆರಿಫಿಕ್ ಪ್ರೊಟೆಕ್ಷನ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು, ಯು ಆಲ್ರೆಡಿ ಹ್ಯಾವ್ ಆ್ಯನ್ ಆ್ಯಕ್ಟಿವ್ ಪ್ಲ್ಯಾನ್ ಅಂತ. ಸೊ ನಿಮಗೆ ಈ ಸಿಮ್ಮಲ್ಲಿ ರೀಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ರೀಚಾರ್ಜ್ ಇದ್ದರೆ, ಯಾವುದೇ ಅಂತ ರೀಚಾರ್ಜ್ ಪ್ಲ್ಯಾನ್ ನಿಮ್ಮ ಆ್ಯಕ್ಟಿವಲ್ಲಿದ್ದರೆ, ಸೊ ಇವಾಗ ನಿಮಗೆ ಈ ಆಪ್ಷನ್ ಸಿಗೋದಿಲ್ಲ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಇನ್ನೊಂದು ನಂಬರ್ ಇರುತ್ತಲ್ಲ, ಸೊ ಆ ನಂಬರ್ ಲಾಗಿನ್ ಮಾಡಿ ನಾನು ಸೇಮ್ ಅದೇ ಥರ ಮಾಡ್ತೀನಿ. ಈಗ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಸೇಮ್ ಹಳೆ ಪ್ಲ್ಯಾನ್ ಎಷ್ಟಿತ್ತು ರೀಚಾರ್ಜ್ ಪ್ಲ್ಯಾನ್ ಅಲ್ಲ, 299, 28 ಡೇಸ್ ವ್ಯಾಲಿಡಿಟಿ, ಪರ್ ಡೇ 2 GB ಇದೆಲ್ಲ ಇರುತ್ತೆ. ಸೇಮ್ ನೀವು ಯಾವ ಥರ ರೀಚಾರ್ಜ್ ಮಾಡಿದಿರೋ ಅದೇ ರೀತಿ ಇರುತ್ತೆ. ಸೊ ನೀವು ಈ ಪ್ಲ್ಯಾನ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನೀವು ರೀಚಾರ್ಜ್ ಮಾಡಿಕೊಂಡು ಈ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದಕ್ಕೆಲ್ಲ ನಿಮಗೆ ಏನು ಸಿಂಪಲ್, ಅಷ್ಟೇನು ದೊಡ್ಡ ಮ್ಯಾಟ್ರಲ್ಲ. ಇದು ಬರೀ ನಿಮ್ಮ ಜಿಯೋ ಸಿಮ್ಮಲ್ಲಿ ಕರೆನ್ಸಿ ಎಕ್ಸ್ಪೈರ್ಡ್ ಆಗಿರಬೇಕು. ಸೊ ನೀವು ಆ ಪ್ಲ್ಯಾನ್ಗೆ ಹೋಗ್ಬಿಟ್ಟು ಜಿಯೋ.com ಹೋಗ್ಬಿಟ್ಟು ಆ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡಲ್ಲಿ ಸಿಂಬಲ್ ಇರುತ್ತೆ, ಅಲ್ಲಿ ನಿಮ್ಮ ಪ್ಲ್ಯಾನ್ ಚೆಕ್ ಮಾಡಿ ಮತ್ತು ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ನೀವು ನಾರ್ಮಲ್ ರೀಚಾರ್ಜ್ ಮಾಡೋ ಥರ ನಿಮ್ಮ ರೀಚಾರ್ಜ್ ಬಂದ್ಬಿಡ್ತದೆ. ಸೊ ಫ್ರೆಂಡ್ಸ್, ಇದಷ್ಟಿಗೆ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ do not forget to share this video to friends and family. Take care.